ಏನದು? ಗಣೇಶ ಮಾಡೋದು ಇವತ್ತು. ಎಲ್ಲ ಕಲರ್ಸ್ ತಂದಿದ್ದೀವಿ. ಇದು ಆರೆಂಜು. ಇದು ಬ್ರೌನ್ ಆಮೇಲೆ ಮಾಡೋದು ಇವಾಗಲೇ ಮಾಡಬೇಕಾ? ಓಕೆ, ನೀವು ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇವತ್ತು ನಾವು ಈ ಕ್ಲೇ ಎಲ್ಲ ಯೂಸ್ ಮಾಡಿಕೊಂಡು ಗಣೇಶನ ಮಾಡ್ತಾ ಇದ್ದೀವಿ. ಪುಟ್ಟ ಗೌರಿ ಪುಟ್ಟ ಗಣೇಶನ ತೋರಿಸ್ತಾ ಇದ್ದಾರೆ. ಸೊ ಹೆಂಗ್ ತೋರಿಸ್ತಾರೆ ಎಲ್ಲ ಡೆಕೋರೇಷನ್ ಎಲ್ಲ ತೋರಿಸ್ತೀವಿ, ನೋಡ್ತಾ ಇರಿ. ಹಾಯ್, ಹಲೋ, ನಮಸ್ಕಾರ. ಎಸ್, ಇದು ನಾನು ನನ್ನ ಮಗಳು ಗಣೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ನಾವು ತೊಗೊಂಡಿರೋದು ಏನಂತಂದರೆ ಕ್ಲೇ ತೊಗೊಂಡಿದ್ದೀವಿ. ಮೌಲ್ಡ್ ಕ್ಲೇ ಬರುತ್ತಲ್ಲ, ಸಿಂಥೆಟಿಕ್ ಕ್ಲೇ, ಅದನ್ನು ತೊಗೊಂಡಿದ್ದೀವಿ. ಸೊ ಅಂದರೆ ಡಿಸಾಲ್ವ್ ಆಗಲ್ಲ, ನೀರಲ್ಲಿ ಡಿಸಾಲ್ವ್ ಆಗಲ್ಲ, ಬಟ್ ಕ್ರಾಫ್ಟ್ ವರ್ಕ್ಗೆಲ್ಲ ತುಂಬ ಈಸಿ ಆಗುತ್ತೆ. ಸೊ ಜಸ್ಟ್ ಇದು ಎಕ್ಸ್ಪೆರಿಮೆಂಟ್ಗೆ ಅಂತ ತೊಗೊಂಡಿದ್ದು, ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಚೆನ್ನಾಗಿ ಬಂತು ಅಂತಂದರೆ ಕೂರ್ಸೋಣ ಅಂತ ಕೂಡ ಪ್ಲಾನ್ ಇತ್ತು. ಸೊ ಇದು ಕ್ಲೇ. ಈ ಕ್ಲೇ ಅಲ್ಲಿ ನಾನು ತುಂಬ ರೆಫರೆನ್ಸ್ ವಿಡಿಯೋಸ್ಗಳನ್ನ ನೋಡಿದೆ ಹೇಗೆ ಮಾಡೋದು ಏನು ಅಂತ. ಸೊ ಆ ಒಂದು ಬೇಸಿಸಲ್ಲಿ ನಾನು ಒಂದು ಸಿಂಪಲ್ ನಂದೇ ಒಂದು ಪ್ಲಾನ್ನ ಇಟ್ಕೊಂಡು ನಾನು ಗಣೇಶನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನಾನು ಏನು ಟೂಲ್ ಯೂಸ್ ಮಾಡಿಲ್ಲ, ನನ್ನ ಕೈಯಿಂದನೇ ಮಾಡಿದ್ದು. ಆ್ಯಂಡ್ ಒಂದೇ ಒಂದು ಬೋರ್ಡ್ ತೊಗೊಂಡಿದ್ದು. ಈ ಬೋರ್ಡಲ್ಲಿ ನಾನು ಗಣೇಶನ್ನ ಮಾಡಿದ್ದು. ಆ್ಯಂಡ್ ಒಂದು ಕಡ್ಡಿ ತೊಗೊಂಡೆ. ಸೊ ನೀವು ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ನೋಡೋಣ. ನಾನು ಯೂಸ್ ಮಾಡಿದ್ದು 3 ಬಾರ್ಸು. ಅದರಲ್ಲಿ 2 ಬಾರ್ ಬಂದು ಬ್ರೌನ್ ಕಲರ್ ಇತ್ತು, ಇನ್ನೊಂದು ಬಾರು ಚಿಕ್ಕದು ಹೈಲೈಟರ್ಸ್ಗೆ ಅಂತ ಆರೆಂಜ್ ಕಲರ್ ಇಟ್ಕೊಂಡಿದ್ದೆ. ಸೊ 1 ಬಾರು ಪೀಠ ಮತ್ತೆ ಕಾಲು ಮಾಡೋಷ್ಟರಲ್ಲೇ ಸಾಕಾಯ್ತು. ಸೊ ಇನ್ನೊಂದು ಬಾರ್ ಬಂದು ಹೊಟ್ಟೆ, ತಲೆ, ಕೈ ಮತ್ತೆ ಸೊಂಡ್ಲು ಜೊತೆಗೆ ಸ್ವಲ್ಪ ಗಾರ್ನಿಶಿಂಗ್ ಯೂಸ್ ಮಾಡಿದೆ. ನಾನು ಯೂಸ್ ಮಾಡೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಡ್ ನೀವು ಕೂಡ ನೋಡ್ಬೋದು ಹೇಗೆ ಮಾಡ್ತಾ ಇದೀವಿ ಅಂತ. ಇದ್ರ ಜೊತೆಗೆ ಕ್ರಾಫ್ಟ್ ವರ್ಕ್ ಜೊತೆಗೆ ಸಣ್ಣ ಪುಟ್ಟ ಕಥೆಗಳನ್ನು ಕೂಡ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಈ ಒಂದು ಗಣೇಶ ವಿಗ್ರಹ ಮಾಡಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 to 2 hours ತಗೊಳ್ತು. ಸೊ ನಾನು ಏನಾದ್ರೂ ಡ್ರೈ ಆಗುತ್ತಾ ನೋಡೋಣ, ಸಿಂಥೆಟಿಕ್ ಕ್ಲೇ ಅಂತ ಗೊತ್ತಿದ್ರು ಕೂಡ ಡ್ರೈ ಆಗುತ್ತಾ ನೋಡೋಣ ಅಂತ ಬಿಸಿಲಲ್ಲಿ ಇಟ್ಟಿದ್ದೆ. ಸೊ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಅದು ಡ್ರೈ ಆಗಲ್ಲ, ಮೆಲ್ಟ್ ಆಗಕ್ಕೆ ಶುರು ಆಗುತ್ತೆ. ಅಂಡ್ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅರ್ಜೆಂಟಲ್ಲಿ ಇದನ್ನ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ಕುತ್ಕೊಂಡು ಮಾಡಿದಂತ ಫಸ್ಟ್ ಕೆಲಸ ಇದು. ಇದನ್ನ ನಾವು ಗಣೇಶ ಹಬ್ಬಕ್ಕೆ ಮುಂಚೆನೆ ಮಾಡಿದ್ವಿ, ಬಟ್ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. 1 ತಿಂಗಳು ಕಂಪ್ಲೀಟ್ ಆಗಿ ನಾವು ಗಣೇಶ ಹಬ್ಬನ ಮಾಡ್ತೀವಿ. ಆದಷ್ಟು ಮಣ್ಣಿನ ಗಣೇಶನ ಯೂಸ್ ಮಾಡಿ, POP ಗಣೇಶನ ಅವಾಯ್ಡ್ ಮಾಡಿ. ನಾನು ಜಸ್ಟ್ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ಎಷ್ಟು ಈಸಿ ಆಗಿರುತ್ತೆ ಅಂತ. ಮಣ್ಣು ತಗೊಂಡ್ರು ಕೂಡ ಸೇಮ್ ಇದೇ ತರಾನೇ ಮಾಡ್ಬೋದು. ಇದು ಸಿಂಥೆಟಿಕ್ ಕ್ಲೇ ಆಗಿರೋದ್ರಿಂದ ಸ್ವಲ್ಪ ಈಸಿ ಅನಿಸ್ತದೆ. ಮಣ್ಣಲ್ಲೂ ಕೂಡ ಸೇಮ್ ಇರುತ್ತೆ. ಸೊ ಮಣ್ಣಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ನೀರು ಯೂಸ್ ಮಾಡ್ಕೊಂಡು ನಾವು ಕ್ರಾಫ್ಟ್ ಮಾಡ್ಬೋದು. ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನನ್ನ ಮಗಳು ಹೆಲ್ಪ್ ಮಾಡಿದ್ಲು. ಸೊ ಅವಳಿಗೂ ಕೂಡ ಗೊತ್ತಾಗ್ಲಿ, ಸ್ಕ್ರೀನ್ ಟೈಮ್ ಬಿಟ್ಟು ಬೇರೆ ಏನಾದ್ರೂ ಮಾಡಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಅಂತಾನೆ ಕೂರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳ ಕೈಯಾರ ಒಂದು ಮಾಡ್ಬೇಕೇನಾದ್ರೂ ಕೆಲ್ಸನ ಅಂಡ್ ಅವಳಿಗೂ ಗೊತ್ತಾಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವಳ ಕೈಯಲ್ಲಿ ಗಣೇಶ ಮಾಡ್ಸಕ್ಕೆ ಟ್ರೈ ಮಾಡಿದ್ದು. ಅವಳಿಗೆ ಬರ್ಲಿಲ್ಲ, ಬಟ್ ಸ್ಟಿಲ್ ಹೆಲ್ಪ್ ಮಾಡಿದ್ಲು. ಈಗ ಸ್ಟೋರಿ ಟೈಮ್. ಲಾಸ್ಟ್ ಟೈಮ್ ಯಾರೆಲ್ಲ ಇಷ್ಟಪಟ್ಟಿದ್ರಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಯಾರ್ಯಾರೆಲ್ಲ ಲೈಕ್ ಮಾಡಿದ್ರಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಅಂಡ್ ಶೇರ್ ಜಾಸ್ತಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಟೈಮ್ ಆಗಿರೋದ್ರಿಂದ ಬೇಸಿಕ್ ಸ್ಟೋರಿಗೆ ಹೋಗೋಣ. ಶಿವ ಕೈಲಾಸ ಪರ್ವತದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಪಾರ್ವತಿ ದೇವಿ ಮಣ್ಣು ಮತ್ತು ತುಪ್ಪದಿಂದ ಗಣೇಶನನ್ನ ರಚನೆ ಮಾಡ್ತಾರೆ. ಪಾರ್ವತಿಯವರು ಸ್ನಾನ ಮಾಡಕ್ ಹೋಗುವಾಗ ಗಣೇಶನನ್ನ ಬಾಗ್ಲಲ್ಲಿ ಕಾಯುವಂತೆ ಕೇಳ್ಕೊಳ್ತಾರೆ. ಮನೆಗೆ ಬಂದ ಶಿವನನ್ನ ಗಣೇಶ ಅವರನ್ನ ಪ್ರವೇಶ ಮಾಡಕ್ ಬಿಡಲ್ಲ. ಶಿವನಿಗೆ ಕೋಪ ಬಂದು ಗಣೇಶನಿಗೆ ಶಿರಚ್ಛೇದನ ಮಾಡ್ತಾರೆ ಅನ್ನೋ ಕತೆ ನಾವೆಲ್ಲರೂ ಕೇಳಿದ್ವಿ ಅಲ್ಲ. ಗಣೇಶನ ಜನ್ಮದ ಇನ್ನೊಂದು ಕತೆ ಇದೆ, ಅದೇನು ಅಂತ ಹೇಳ್ತೀನಿ. ಶಿವನು ತಿಳಿಯದೆ ಆದಿತ್ಯನನ್ನು ಕೊಂದ ಘಟನೆಗೆ ಸಂಬಂಧಪಟ್ಟಿರುವಂತಹ ಕತೆ ಇದು. ಶಿವ ಸತ್ತ ಹುಡುಗನಿಗೆ ಜೀವನವನ್ನ ಪುನರ್ಸ್ಥಾಪನೆ ಮಾಡಲು ಹೋಗ್ತಾನೆ. ಆದ್ರೆ ಈ 7 ಋಷಿಗಳೇನಿರ್ತಾರೆ ಅದರಲ್ಲಿ ಒಬ್ರು ಕಶ್ಯಪ ಋಷಿ ಅನ್ನೋರು ಯಾರಿರ್ತಾರೆ, ಅವ್ರಿಗೇನೇ ಮಾಡಿದ್ರೂ ಕೂಡ ಸಮಾಧಾನ ಮಾಡಲು ಶಿವನಿಂದ ಆಗೋದೇ ಇಲ್ಲ. ಸೊ ಕಶ್ಯಪ ಋಷಿಗೆ ಸ್ವಲ್ಪ ಅಸಮಾಧಾನ ಇರೋ ಕಾರಣಕ್ಕೆ ಶಿವನಿಗೆ ಶಪಿಸ್ತಾರೆ. ಶಿವನ ಮಗ
ತನ್ನ ತಲೆಯನ್ನ ಕಳೆದುಕೊಳ್ಳಲಿ ಅಂತ ಅನ್ಬಿಟ್ಟು ಒಂದು ಶಾಪವನ್ನ ಕೊಡ್ತಾರೆ. ಸೊ ಇದೊಂದು ಕತೆ. ಇದ್ರ ಜೊತೆಗೆ ಸಾಕಷ್ಟು ಕತೆಗಳಿದೆ. ಅದನ್ನು ನೀವೇನಾದ್ರೂ ಕೇಳಬೇಕು ಅಂತ ಅಂದ್ರೆ ನೀವ್ ಹೇಳ್ಬೋದು. ಅಂಡ್ ಯಾರ್ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇದೇ ರೀತಿ ವಿಡಿಯೋಸ್ ಬೇಕು ಅಂತಂದ್ರೆ ಹೇಳಿ. ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಗೆ ವಿಡಿಯೋ ಮಾಡಿದ್ದೆ. ಹೋಪ್ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಅಲ್ಲೂ ಕೂಡ ಕತೆಗಳನ್ನ ಹೇಳಿದ್ದೆ, ಇಲ್ಲೂ ಕೂಡ ಕತೆಗಳನ್ನ ಹೇಳ್ತೀನಿ. ಇದು ನಮ್ ಗಣೇಶ ಫೈನಲಿ ಗಣೇಶನ್ ತರ ಕಾಣಿಸ್ತಾ ಇದೆ. ಇದಕ್ಕಿನ್ನ ಸ್ವಲ್ಪ ಗಾರ್ನಿಶ್ ಮಾಡಬೇಕು, ಸ್ವಲ್ಪ ಹೈಲೈಟರ್ಸ್ ಎಲ್ಲ ಯೂಸ್ ಮಾಡಬೇಕು. ಖಂಡಿತ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಗಣೇಶನ ಪೀಠಾರೋಹಣ ಏನಪ್ಪಾ ಅಂತಂದ್ರೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಗಣೇಶ, ಸ್ವಲ್ಪ ಹೈಟಾಗಿ ಕಾಣಿಸ್ಲಿ ಅಂತ ಅನ್ನೋ ಕಾರಣಕ್ಕೆ ಚಿಪ್ ಏನಿತ್ತು ಆ ಚಿಪ್ನ ತಗೊಂಡು ಆ ಚಿಪ್ ಸುತ್ತ ಕ್ಲೇ ಏನಿತ್ತು ಅದನ್ನ ಇದ್ ಮಾಡಿದೆ, ಅಂದ್ರೆ ಹಚ್ಚಿದೆ. ಸೊ ಅದ್ರ ಜೊತೆಗೆ ಆ ಬ್ರೌನ್ ಕ್ಲೇ ಜೊತೆಗೆ ಆರೆಂಜ್ ಕ್ಲೇನು ಕೂಡ ಮಿಕ್ಸ್ ಮಾಡಿದೆ. ಬಿಕಾಸ್ ಬ್ರೌನ್ ಅಂಡ್ ಆರೆಂಜ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡಿದೆ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಣೇಶಂಗೆ ಹಾರ, ಸೊಂಡ್ಲು ಮತ್ತೆ ಇಲಿನೂ ಕೂಡ ಮಾಡ್ತೀನಿ. ಸೊ ಸದ್ಯಕ್ಕೆ ಏನಂತ ಅಂದ್ರೆ ಕೈ ಬಳೆ ಅಥವಾ ಏನೋ ಹೂವು ತರ ಮಾಡ್ತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಆ ಫೀಲ್ ಬರ್ಬೇಕಲ್ಲ ಅಂತ ಕಡ್ಡಿ ತಗೊಂಡು ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ತುಂಬಾ ಚಿಕ್ಕದಾಗಿರೋದ್ರಿಂದ ಹಾಗೆ ಬೆರಳಲ್ಲೆಲ್ಲ ಮಾಡಕ್ಕಾಗಲ್ಲ. ಗಣೇಶ ನಮ್ಮೆಲ್ಲರ ಮನಸ್ಸಲ್ಲಿ ಬಹಳ ವಿಶೇಷವಾದ ಸ್ಥಾನವನ್ನ ಆಕ್ರಮಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ತಪ್ಪೇ ಆಗಲ್ಲ. ಯಾಕಂತ ಅಂದ್ರೆ ಯಾವುದೇ ಒಂದು ಹೊಸ ಚಟುವಟಿಕೆ ಮಾಡಬೇಕಾದ್ರೆ ಮೊದಲ ಪೂಜೆ ಅಥವಾ ಆರಂಭವೇ ಗಣೇಶನಿಂದ ಆಗುತ್ತೆ. ಭಾರತದಲ್ಲಿ ಉತ್ತರದಿಂದ ದಕ್ಷಿಣಕ್ಕಾಗ್ಲಿ ಅಥವಾ ಪೂರ್ವದಿಂದ ಪಶ್ಚಿಮಕ್ಕಾಗ್ಲಿ ಗಣೇಶನನ್ನ ಪೂಜೆ ಮಾಡೇ ಮಾಡ್ತಾರೆ. ಗಣೇಶನ ಹಬ್ಬವನ್ನ ಮೂಲೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಆಚರಣೆ ಮಾಡೇ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಜಾತಿಯ ಒಂದು ಭೇದಾನೇ ಇರಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಕೂಡ ಪೂಜೆ ಮಾಡುವಂತ ಏಕೈಕ ದೈವ ಅಂತ ಅಂದ್ರೆ ಗಣೇಶ ಅಂತಾನೆ ಹೇಳ್ಬೋದು. ರಾಕ್ಷಸರು ಮಾನವನಲ್ಲಿ ಇರುವ ನಕಾರಾತ್ಮಕ ಗುಣಗಳ ಸಂಕೇತ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. 8 ಅವತಾರಗಳ ಹೆಸರು ಹೇಳ್ತೀನಿ. ಮೊದಲನೇ ಅವತಾರ ವಕ್ರತುಂಡ, 2ನೇದು ಏಕದಂತ, 3ನೇದು ಮಹೋದರ, 4ನೇದು ಗಜಾನನ, 5ನೇದು ಲಂಬೋದರ, 6ನೇದು ವಿಕಟ, 7ನೇದು ವಿಘ್ನರಾಜ, 8ನೇದು ಧೂಮ್ರವರ್ಣ. ನಂಗೊತ್ತಿಲ್ಲ, ಕೇಳು. ಚೆನ್ನಾಗೈತೆ ಇವತ್ತು. ಸೊ ಸಿಂಪಲ್ ಗಣೇಶ ರೆಡಿ ಆಯ್ತು. ನೀವು ಮಣ್ಣಿಂದ ಗಣೇಶ ಮಾಡ್ಬೋದು, ಮಾಡಿ ಟ್ರೈ ಮಾಡಿ. ಅಂಡ್ POP ಗಣೇಶನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ.